ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಬರ್ರಿ ಇವತ್ತು ನಾವು ಉತ್ತರ ಕರ್ನಾಟಕದ ಸ್ಪೆಷಲ್ ನಮ್ಮ ಗೋಧಿ ಹುಗ್ಗಿ ಮಾಡೋಣಂತ. ಈ ಗೋಧಿ ಹುಗ್ಗಿ ಮಾಡೋಕೆ ನಾನು 1 ಗ್ಲಾಸ್ ಪಾಲಿಶ್ ಗೋಧಿ ತೊಗೊಂಡೇನಿ ರೀ. ಪಾಲಿಶ್ ಗೋಧಿ ಎಲ್ಲ ಅಂಗಡಿ ಒಳಗೂ ಸಿಗ್ತೈತಿ. ಇದನ್ನೇನಿಲ್ಲ ನಾವು ಒಂದು 2-3 ಸಲ ಕ್ಲೀನಾಗಿ ತೊಳ್ಕೊಂಡು ಬಿಡೋಣ್ರಿ. ಇದಕ್ಕೆ ನಾನು 1 ಸ್ಪೂನ್ ಕಡಲೆಬೇಳೆನೂ ಸೇರಿಸ್ಕೊಂಡೇನಿ. ಇದನ್ನೇನು ನಾವು ತೊಳ್ಕೊಂಡಿದ್ದೇವಲ್ಲ ಗೋಧಿನ ರಾತ್ರಿ ಎಲ್ಲ ನೆನೆಯಾಕೆ ಇಟ್ಬಿಡೋಣ್ರಿ. ಈಗ ನೋಡಿರಿ, ರಾತ್ರಿ ನೆನೆಯಿಟ್ರೆ ಈ ರೀತಿ ನೆನಿತಾವ್ರಿ. ಹಿಂಗೆ ಬರ್ಬೇಕ್ರಿ. ಅಂದರೆ ನಾವು ಗೋಧಿನ ಕುದಿ ಹಾಕಿದಾಗ ಚಂದ ಕುದ್ದು ಬಂದುಬಿಡ್ತೈತಿ. ನಾವು ಭಾಳ ಮುಗ್ಜೋ ಅವಶ್ಯಕತೆ ಇರೋಲ್ಲ. ಅದಕ್ಕೋಸ್ಕರ ನಾನು ಏನು ಮಾಡೀನಿ ಅಂದರೆ ರಾತ್ರಿನೇ ನೆನೆ ಇಟ್ಟೇನಿ. ಇವಾಗ ನಾನು ಇದಕ್ಕೊಂದು 5 ಗ್ಲಾಸ್ ನೀರು ಹಾಕೋತಿದ್ದೇನೆ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೋರಿ, ಭಾಳ ಬೇಡ, ಒಂದು ಚೂರೇ ಎಣ್ಣೆ ಹಾಕೋಣ. ಇದನ್ನು ನಾವು ಒಂದು 5 ಇಲ್ಲ ಒಂದು 6 ಸಿಟಿನ ಹೊಡೆಸ್ಕೊಂಡು ಬಿಡೋಣ್ರಿ. ಇವಾಗಿತ್ತ ನಾನು 1 ಗ್ಲಾಸ್ ಬೆಲ್ಲ ತೊಗೋತೀನಿ ರೀ. ಪೂರ್ತಿ ಸ್ವೀಟ್ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಹಾಕೋರಿ. ಜಾಸ್ತಿ ಬೇಕನ್ನೋರು ಜಾಸ್ತಿ ಬೆಲ್ಲ ತೊಗೋರಿ. ಇಲ್ಲಪ್ಪ ಕರೆಕ್ಟ್ ಅಷ್ಟೇ ಬೇಕು ನಮ್ಗನ್ನೋರು ಈ ರೀತಿ 1 ಗ್ಲಾಸ್ ಸಾಕು, ಕರೆಕ್ಟ್ ಆಗ್ತೈತಿ. ಸ್ವೀಟ್ ಜಾಸ್ತಿ ತಿನ್ನೋರು ಒಂದು ಸ್ವಲ್ಪ ಸ್ವೀಟ್ನ ಜಾಸ್ತಿ ಹಾಕೋಬೋದು. ಇವಾಗ ನಾನು ಬೆಲ್ಲ ಯಾಕೆ ಕರಗಿಸ್ಕೊತಿದ್ದೀನಿ ಅಂದರೆ ನಮ್ದು ಹುಗ್ಗಿ ಜಲ್ದಿ ಆಗಿಬಿಡುತ್ತೆ. ಮತ್ತು ನಾವು ಅದಕ್ಕೆ ಹಾಕಿ ಮತ್ತೆ ಕುದಿಸ್ಬೇಕು ಅನ್ನೋ ಏನೋ ಅವಶ್ಯಕತೆ ಇರಲ್ಲ. ಅದಲ್ಲಿ ಸೀಟಿ ಹೊಡೆಯೋಷ್ಟರಲ್ಲೇ ನಾವು ಇದು ಬೆಲ್ಲ ಎಲ್ಲ ಕರಗಿಸಿಟ್ಕೊಂಡು ಅಂದರೆ ಬೇಗ ಗೋಧಿ ಹುಗ್ಗಿ ರೆಡಿ ಆಗಿಬಿಡ್ತೈತೆ. ಅದಕ್ಕೋಸ್ಕರ ನಾನು ಅದನ್ನ ಬೆಲ್ಲ ಕರಗಿಸಿಟ್ಕೊಂಡೇನಿ ರೀ. ಇವಾಗ ನೋಡಿರಿ, ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ ತೊಗೊಂಡೇನಿ. ಗೋಡಂಬಿ, ದ್ರಾಕ್ಷಿ, ಒಂದು ಸ್ವಲ್ಪ ಒಣ ಕೊಬ್ಬರಿ ತುರಿ ಮಾಡಿ ಇಟ್ಕೊಂಡೇನಿ ರೀ. ಒಂದು 3-4 ಏಲಕ್ಕಿನೂ ಪುಡಿ ಮಾಡಿ ಇಟ್ಕೊಂಡೇನಿ. ಈಗ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಇದರೊಳಗೆ ಗೋಡಂಬಿ ಮತ್ತು ದ್ರಾಕ್ಷಿ ನಾನು ಏನು ಮಾಡ್ತೀನಿ, ಫ್ರೈ ಮಾಡ್ಕೊಂಡು ಬಿಡ್ತೀನಿ. ನೋಡಿರಿ, ಇವಾಗ ನಮ್ಮ ಗೋಧಿ ಹುಗ್ಗಿ ರೆಡಿ ಆಗೈತಿ. ಈ ರೀತಿ ಗೋಧಿ ಕುದಿಬೇಕ್ರಿ. ಹಿಂಗೆ ಕುದ್ರೇನ ಅದು ಗೋಧಿ ಹುಗ್ಗಿ ರುಚಿ ಬರ್ತೈತಿ. ಇವಾಗ ಏನು ಮಾಡ್ತಿದ್ದೆ, ಚಮಚಲ್ಲೇ ನಾನು ಮುಗ್ಸಾತೀನಿ. ಯಾರ ಮನೆಗೆ ಹುಟ್ಟಿರ್ತೈತಲ್ಲ ಅವ್ರು ಹುಟ್ಟು ತೊಗೊಂಡು ಮುಗಿಸ್ಕೋಬೋದು. ನಾವು ರಾತ್ರಿ ನೆನಿಟ್ಟಿರ್ತೇವಲ್ಲ ಅದನ್ನೇನು ಅಷ್ಟು ಮುಗಿಸ್ಕೋ ಅವಶ್ಯಕತೆ ಇರಲ್ಲ ರೀ. ಇವಾಗ ನಾನು ಏನಿದ್ದು ಬೆಲ್ಲದ ನೀರು ಮಾಡಿ ಇಟ್ಕೊಂಡಿದ್ದೆನಲ್ಲ ಅದನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಚಂದ ಮಿಕ್ಸ್ ಮಾಡ್ಕೊಂಡು ಬಿಡ್ರಿ. ನೋಡಿರಿ, ಈ ರೀತಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ. ಇವಾಗ ನಮ್ಗೆ ಭಾಳ ಮತ್ತೆ ನಾವು ಕುದಿಸ್ಬೇಕು ಹಾಗೆ ಬೆಲ್ಲ ಕರಗಿಸ್ಬೇಕು ಅನ್ನೋದು ಇರೋದೇ ಇಲ್ಲ. ನಾವು ಈಗ ಮೊದಲೇ ಕರಗಿಸಿಟ್ಕೊಂಡ್ರೆ ನಮ್ಗೆ ಜಲ್ದಿ ಆಗಿಬಿಡ್ತೈತಿ. ನಾನು ಸ್ವಲ್ಪ ಏಲಕ್ಕಿ ಪೌಡ್ರು, ಅದೇನು ಒಣ ಕೊಬ್ಬರಿ ತುರಿದಿಟ್ಕೊಂಡಿದ್ನೆಲ್ಲ ಒಣ ಕೊಬ್ಬರಿ, ಆಮೇಲೆ ಇದು ಗೋಡಂಬಿ ದ್ರಾಕ್ಷಿ ಹಾಕ್ಕೊಂಡು ಇವಾಗ ಇದು ಮತ್ತೆ ಮಿಕ್ಸ್ ಮಾಡ್ಕೊಂಡ್ರಿ. ಇವಾಗ ಒಂದು 2-3 ಕುದಿದ್ರೆ ಸಾಕು, ನಮ್ಮ ಗೋಧಿ ಹುಗ್ಗಿ ರೆಡಿ ಆಯಿತು. ಇಷ್ಟೇ ನೋಡಿರಿ, ಭಾಳ ಈಸಿಯಾಗಿ ಆಮೇಲೆ ರುಚಿಯಾದ ಗೋಧಿ ಹುಗ್ಗಿ ನಾವು ಮಾಡ್ಕೋಬೋದು. ಪ್ಲೀಸ್ ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿರಿ, ಹೆಂಗೆ ಬಂದಿದಂತ ಹೇಳ್ರಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ನಾವು ಗೋಧಿ ಹುಗ್ಗಿನ ಹೆಂಗೆ ಬಂದಿತ್ತಂತ ಹೇಳೋದು ಮಾತ್ರ ಮರೆಯೋಕ್ಕೆ ಹೋಗ್ಬೇಡಿ.